ಪಡೆಯೊಂದಿರ ಅವರಿಗೆ ಅರ್ಥ ಬಿರ್ತಿಡು ಮೋಕೆಡು ಎತ್ಕೊನೊಂದು ಸೊಲೈತದ ಸುಲ್ಮೆನ ಸಂದೈತ ಮಲ್ತೊಂದಿಲ್ಲ. ಅಂಚನೆ ಯುವವಾಹಿನಿ ರಿಜಿಸ್ಟರ್ ಅಡ್ವೆ ಘಟಕದ ಕೋಶಾಧಿಕಾರಿ ರೋಹಿತ್ ಪಲಿಮಾರು ಅಂಚನೆ ಯುವವಾಹಿನಿ ಕಾರ್ಯಕಾರಿ ಸಮಿತಿಯ ಸದಸ್ಯರ ನಕಲು ಅಕ್ಷಯ್ ಅಡ್ವೆ ಅಂಚನೆ ಚರಣ್ ಪಲಿಮಾರು ಮಕ್ಕಳು ಮಾತೆಲ್ಲ ಇನಿತ ಈ ಒಂಜಿ ಲೇಸಿಗಲ್ ಎತ್ತಿಲೆಪ್ಪುಗು ಮೋಕೆದಿ ಇದು ನಮ್ಮ ನಟ್ಟುಗು ಈ ಸಂದರ್ಭದ ಬತ್ತು ಸೇರೊಂದಿರ ಮಕ್ಕಳಿನ ಮಾತೆರೇನ ಈ ಸಂದರ್ಭದ ನಮ್ಮ ಗುರುತಿಸುವಂದಿಲ್ಲ. Right, thank you. Thank you very much, Sham Bhai. ಚೆಕ್ ನಮ್ಮ ಎನಿತಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಪಡಬಿದ್ದೆ ಘಟಕನೆತ್ತ ಮುತಾಲಿಕೆ ನಲ್ಪಂಚಿನ ಬಿಲ್ಲವ ಪ್ರೀಮಿಯರ್ ಲೀಗ್ 2025 ಈ ಒಂಜಿ ಎಗ್ಗೆಡ್ ನಮ್ಮ ಆರೆಂಜ್ ಕ್ಯಾಪ್ ಬೊಕ್ಕ ಪರ್ಪಲ್ ಕ್ಯಾಪ್ ಅನ್ಪಿನ ಒಂಜಿ ವಿಶೇಷವಾಯಿನಂಚಿನ ಒಂಜಿ ಪ್ರಶಸ್ತಿ ರದೀತ ಪನಗ ಆರೆಂಜ್ ಕ್ಯಾಪ್ ಅನ್ನಗ ಸ್ಕೋರ್ಡ್ ಏ ವಾ ಹುಮನ್ ಬ್ಯಾಟ್ಸ್ಮನ್ ಹೈಯೆಸ್ಟ್ ಸ್ಕೋರ್ ಮನ್ಪೇರ್ ಆ ಒಂಜಿ ಹುಮನ್ ಬ್ಯಾಟ್ಸ್ಮನ್ಗೆ ಹೈಯೆಸ್ಟ್ ಸ್ಕೋರ್ ಮಲ್ತಿನಂಚಿನ ಆರೆಂಜ್ ಕ್ಯಾಪ್ ಪಾಸ್ ಆಪುಂಡು ಅಂಚನೆ ಹೈಯೆಸ್ಟ್ ವಿಕೆಟ್ ದೆತ್ತಿನ ಹುಮನ್ ಬೌಲರ್ಗೆ ನಮ್ಮ ಪರ್ಪಲ್ ಕ್ಯಾಪ್ ನಮ್ಮ ಕೊರ್ಪ. ಸೊ ಅಂಚನೆ ಈ ಒಂಜಿ ಪೊರ್ತುಡು ಈತ್ ನಡತಿನಂಚಿನ ಮ್ಯಾಚ್ ಹೈಯೆಸ್ಟ್ ಸ್ಕೋರ್ ಮಲ್ತಿನಂಚಿನ ಶ್ರುತಿ ಆರೆಂಜ್ ಕ್ಯಾಪ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅಂಚನೆ ಪರ್ಪಲ್ ಕ್ಯಾಪ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಸುಷ್ಮಿತಾ. ಶ್ರುತಿನ 35 ರದ್ದೊಟ್ಟಿಗೆ ಆರೆಂಜ್ ಕ್ಯಾಪ್ ಅಂಚನೆ ಸುಷ್ಮಿತಾ ರೆಡ್ ವಿಕೆಟ್ ದೊಟ್ಟಿಗೆ ಪರ್ಪಲ್ ಕ್ಯಾಪ್ ಹೋಲ್ಡ್ ಮಲ್ತೊಂದಿರು ಸಣ್ಣ ಬೋತ್ ರೆಡ್ ಜನಲ ಬತ್ತದ ಪರ್ಪಲ್ ಕ್ಯಾಪ್ ಬೊಕ್ಕ ಆರೆಂಜ್ ಕ್ಯಾಪ್ ಗೆ ತನ್ನೊಂದು ಭಿನ್ನ ಆಯ್ತು ಮತ್ತದಲ್ಲಿ. Right, thank you. Thank you very much. 16 on the board. 16ಕ್ಕೆ ನೋ ಲಾಸ್. ಈ ಒಂದು ಪಂದ್ಯಾಟದಲ್ಲಿ ಬಹಳ ಸುಂದರವಾದ ಪಂದ್ಯಾಟ ನಡೆಯುವಂತಹ ಬಹಳ ಅದ್ಭುತವಾದ ಎಸೆತ ನೇರವಾಗಿ ಚೆಂಡು ಸೀಮಾರೇಖೆಯನ್ನ ದಾಟುವಂತ ಹೊತ್ತು ಕಾದು ನೋಡಬೇಕಾಗಿದೆ. ಅಂಪೈರ್ ತೀರ್ಮಾನವು ಬಹಳ ಅದ್ಭುತವಾದಂತಹ ಹೊಡೆತ. ಅಂಪೈರ್ ತೀರ್ಮಾನ ಕಾದು ನೋಡಬೇಕಾಗಿದೆ. ಅಂಪೈರ್ ತೀರ್ಮಾನ ಅದು 6 ರನ್ಗಳ ತೀರ್ಮಾನ. ಸೂಪರ್ 6 ಉತ್ತಮವಾದ ಬ್ಯಾಟಿಂಗ್ ಕಂಡು ಬರ್ತಾ ಇದೆ. ಬ್ಯಾಟಿಂಗ್ ಪಾಳಯದಿಂದ ಬಹಳ ಅದ್ಭುತವಾದ ಹೊಡೆತ. ನೇರವಾಗಿ ಚೆಂಡು ಸೀಮಾರೇಖೆಯನ್ನ ದಾಟ್ತಾ ಇದೆ. ಇದು ಅದ್ಭುತವಾದ ಆಟವನ್ನ ನೋಡುವಂತ ಹೊತ್ತು ಮನಸ್ಸನ್ನ ತಣಿಸುವಂತಹ ಅದ್ಭುತವಾದ ಎಸೆತಗಾರಿಕೆ ಕಂಡು ಬಂದ್ರೆ ಅಷ್ಟೇ ಅದ್ಭುತವಾದಂತಹ ಹೊಡೆತ ಬ್ಯಾಟ್ ಹುಮನ್ ನಿಂದ ಕಂಡು ಬಂದಿತ್ತು. ಬಹಳ ಅದ್ಭುತವಾದಂತಹ ಹೊಡೆತ. ನೇರವಾಗಿ ಚೆಂಡು ಸೀಮಾರೇಖೆಯನ್ನ ದಾಟ್ತಾ ಇದೆ. ಇನ್ನು ಪಂದ್ಯಾಟಗಳು ಬಹಳ ಬಹಳ ಅದ್ಭುತವಾಗಿ ನಾವು ಕಾಣುವಂತ ಹೊತ್ತು. ಯಾಕಂದ್ರೆ ಮುಂದಿನ ತಂಡ ಕೂಡ ಬಹಳ ಬಲಿಷ್ಠವಾದ ತಂಡ ಅಂಕಣ ಪ್ರವೇಶ ಮಾಡ್ಲಿಕ್ಕಿದೆ. ಅಂಜನೆ ನಮ್ಮೊಟ್ಟಿಗೂ ನಮ್ಮ ಇನ್ನಿತಲೇಸ್ಗ MK ಚಿಕನ್ ನೆತ್ತ ಅಜಿತಣ್ಣೆ ನಮ್ಮೊಟ್ಟಿಗೆ ಬೈದಿರೆ ದೆಮತ್ತ ಅಜಿತಣ್ಣೆ ಮಿತ್ತ ಆರ್ಮೆಡ್ ಓಲಗ ಅವಡೊಂದು ಇವೊಂಜಿ ಪೊರ್ತುಡು ಮೋಕೆಡ್ ಭಿನ್ನ ಆಯ್ತೊಂದುಲ್ಲೆ ಅಜಿತಣ್ಣೆ ಮಿತ್ತ ಆರ್ಮೆಡ್ ಓಲಗ ಅವಡೊಂದು ಮೋಕೆಡ್ ಭಿನ್ನ ಆಯ್ತೊಂದುಲ್ಲೆ ಅಜಿತಣ್ಣಗ ನಮ್ಮ ಅಧ್ಯಕ್ಷರ ದೇವಿತೇರ್ ಬತ್ತದ ಮೋಕೆಡ್ ನೆಂಪುದ ಕಂಪದ ಮಾನದಿಗೆ ಮನ್ಪಡೊಂದು ಇವೊಂಜಿ ಪೊರ್ತುಡು ಭಿನ್ನ ಆಯ್ತೊಂದುಲ್ಲೆ ಸುಜಿತಣ್ಣೆ ದೆಮತ್ತದ ಮಿತ್ತ ವಿದಿತಣ್ಣೆ ಅರಿಗ ನೆಂಪು ಕಂಪದ ಮಾನಾದಿಗೆ ದೊಟ್ಟಿಗೆ ಶಾಲನ ಪದಿತದ ಪುರ್ಪದೊಟ್ಟಿಗೆ ಎತ್ಕೊಳ್ಳೋದು ಭಿನ್ನಾಯ್ತೆ ಮಾತದಲ್ಲ ಅಜಿತನ್ನ ನನಾತ್ ಕಾಲೋಗ್ಲ ನಡಪು ನಂಚಿನ ನಮ್ಮ ಈ ಒಂಜಿ ಪೊರ್ಲಾರ್ಮೆದ ಲೇಸ್ಗ ಈರು ಬೆರಿ ತಾಂಗುಂತೊಡದೆ ಪನ್ನಗ ಇತ್ತದ ಒಂಜಿ ಲೇಸ್ಗ ನಮಕ್ ಬೆರಿ ತಾಂಗುತ್ತಿದ್ದಾರೆ ಇಂಚಿನೆ ಏಪೊಗ್ಲ ಬೆರಿ ತಾಂಗುತ್ತು ಸಹಕಾರ ಕೊಡೊಂದು ಎರಡು ಮೋಕಿಡ ಭಿನ್ನ ಆಯ್ತೊಂದುಲ್ಲೆ ಅಂಚನೆ ಅಂಚನೆ ನಮಕ್ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಸ್ಪಾನ್ಸರ್ ಮಲ್ತಿನಕ್ಲ ಮುಟ್ಟುಗುಲೇರು ಮೋಹಿತ್ ಕೋಟಿಯನ್ ಆರೆಂಜ್ ಕ್ಯಾಪ್ ನಮಕ್ ಸ್ಪಾನ್ಸರ್ ಮಲ್ದಿರು ಮೋಹಿತ್ ಕೋಟಿಯನ್ ಕರ್ನಿರೆ ಅಂಚನೆ ಚರಣ್ ಕುಂದರ್ ಕರ್ನಿರೆ ಪರ್ಪಲ್ ಕ್ಯಾಪ್ ನಮಕ್ ಸ್ಪಾನ್ಸರ್ ಮಲ್ತಿದ್ರು
ಕರ್ನಿರೆ ಸ್ಪಾನ್ಸರ್ ಮಲ್ದಿರ್ ಅಂಚನೆ ಪರ್ಪಲ್ ಕ್ಯಾಪ್ ಸುಬ್ರಹ್ಮಣ್ಯ ಕ್ಯಾಟ್ರೆಸ್ ಪಾದ ಬಿಟ್ಟು ಮುಕುಲು ಸ್ಪಾನ್ಸರ್ ಮಲ್ತದಿರ್ ರೆಡ್ ಮಾತ್ರ ಈ ಒಂಜಿ ಸ್ಪಾನ್ಸರ್ ಮಲ್ದಿನಂಚಿನ ನಮಕ್ ಬೆರಿ ತಾಂಗು ಕೋರ್ದಿನಂಚಿನ ಮೋಹಿತ್ ಕೋಟಿಯನ್ ಕರ್ನಿರೆ ಅಂಚನೆ ಚರಣ್ ಕುದ್ದರ್ ಕರ್ನಿರೆ ಅಂಚನೆ ತಣವತ್ತ 32. Score 34. Second over of the innings in progress. 34 for no loss. 34ಕ್ಕೆ no loss. $40 without losing any wickets here. 40ಕ್ಕೆ no loss. Second over in progress. Outside of stump, dot ball on that occasion. Below Premier League 2026 here. It's Women's Premier League, which has been organized by the Yuva registered Podubidre unit. Karnataka Rajyotsava Award winning organization, Yuva registered Podubidre unit, organizing Bilava Premier League International Cricket Tournament in lightweight tennis ball, Women's Premier League 2026. After the completion of 2 overs play, 40 for no loss. 2 ಓವರ್ಗಳ ಮುಕ್ತಾಯ. 40ಕ್ಕೆ no loss. Royal starts, team won the toss and Bengaluru won the toss, selected field first here against Queens 11 Kuwait A team. Right, change in the bowling, we have Reshma for Bengaluru team. Ramya on strike, Rinku at the no-striker's end. And the opening partnership is looking very good for them. 40 in 2 overs. No ball call from the umpire, straight away. 8 teams will participate in this cricket tournament. And 2 teams have played a superb cricket. And 1 team from Hejamadi Billava's team. Oh, it's a good shot. Down the ground. Keep going for the maximum. All the way for a 6. $46 without losing any wickets here.
Lower full toss delivery and nicely played on the onside. Only single. Rinku and Ramya, two opening batters, doing a smart piece of work for the opening stand. 47 for Nolos here. Won the toss, chose to bowl, and 47 conceded. .48 on the board. Full toss and miss it. Chance is there for a catch. And a very good catch taken. ಮೂವತ್ತೆಂಟು ಓಟಗಳನ್ನು ದಾಖಲಿಸಿದ್ರು ರಿಂಕು she has scored 38. Yes, Now, DJ Shashank Namotugulir. They will Dadi Gurle Shura and the ladies and fans together to one of the classiest, amazing DJ on floor, DJ Shashank. applied again on the offside. Beat. Well, down the track she comes and there's going to be chances there for a catch and dropped it. Catch missed in the outfield and only one run added to the total. Score now 53. Two bowling ends we have here. And once again we are thanking to all the official sponsors and donors who have supported us directly and indirectly for the success of this Billava Premier League. Meantime, it's going to be another quick single. Dr. P.K. Kiran Kumar, Mangalore and Bangalore bowling end. Another one just wide of the main stage. It is going to be 54 runs on the board. Score confirmation. 54. Sushma Arun, PK bowling. And is there PK Tuja Pujar and company Pudubidre. ಮೂರು ಓವರ್ಗಳ ಮುಕ್ತಾಯ 54ಕ್ಕೆ 1 54 for 1 in 3 overs play. Royal starts. Bangalore won the toss and chose to bowl here against one more team. Up against them, Queens 11, Kuwait A team. Well bowled and well played. Solid in defense. There are no runs. So it's an opportunity for all these players to perform so well in this cricket tournament. 2 days cricket festival, cricket carnival, and a cricket event, cricket entertainment. It's all there for Women's Premier League 2026, Billava Premier League as well. Short ball, fastly pulled away, beats the field placement again. Hard work for the fielder. Chase is on. Ball wins the race. $58. 58ಕ್ಕೆ 1. 58 for 1. ನಮ್ಮ ಇಂದಿನ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ದುರ್ಗಾ ಜ್ಯುವೆಲರ್ಸ್ ಪಡುಬಿದ್ರಿ ಇದರ ಮಾಲಕರಾಗಿರ್ತಕ್ಕಂತಹ ಸಂಪತ್ ಆಚಾರ್ಯ ಇವರು ನಮ್ಮನ್ನು ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಾವುಗಳು ದಯಮಾಡಿ
ಎತ್ತರದ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಸರ್. ದುರ್ಗಾ ಜ್ಯುವೆಲರ್ಸ್ ಪಡುಬಿದ್ರೆ ಇದರ ಮಾಲಕರಾಗಿರ್ತಕ್ಕಂಥ ಶ್ರೀಯುತರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆಯೇ ಶ್ರೀಯುತ ಅವಿನಾಶ್ ಸರ್ ದಯಮಾಡಿ ನೀವುಗಳು ಕೂಡ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಯುವ ವಾಹಿನಿ ಪಡುಬಿದ್ರಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿದಿತ್ ಅವರು ಶಾಲು ಹಾಕಿ ಹೂವನ್ನು ನೀಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಕರೆಗೆ ಒಗ್ಗೊಟ್ಟು ನಮ್ಮ ಪಡುಬಿದ್ರಿ ಘಟಕದ ಮೇಲೆ ಅಭಿಮಾನವನ್ನು ಇಟ್ಟು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೇರಿಕೊಂಡಂತಹ ದುರ್ಗಾ ಜ್ಯುವೆಲರ್ಸ್ ಪಡುಬಿದ್ರಿ ಇದರ ಮಾಲಕರು ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಾಲು ಹಾಕಿ ಗೌರವ ಸ್ಮರಣಿಕೆಯನ್ನು ನೀಡುವಂತಹ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. $61 for 1 now. 61ಕ್ಕೆ 1. Orsdorf term and comprehensively beaten. That's a good bowling. Just a little extra bounce. The line and length just outside of term. Dot delivery in the previous occasion. The last ball to come in the 4th over. 61 in 3.5 overs played. Well played again on the onside. The long on fielder. Oh, a bit of miss again. Goes through her and it is a boundary. Right, and Reshma comes back into the attack on her second over. 2 to go. 61 on the board. Can they score around 25 to 30 so that they can cross 90 plus in this first innings? Reshma spins the ball on that occasion. Well played too on the offside. Only single. 62 now. 11 balls left in the first innings. Queen's 11. Kuwait. Your team. Batting first here. International setup. International below Premier League. Women's Premier League 2026. Full toss. Bang on target. One bounce. Into the fence. All the way for 4 runs. Oh, good shot. Lofted. Beautifully on the onside. It's gone for. Right, and what a strike. An excellent ball striking by Anamik. Again, trying to pull the ball on the onside. Finds short mid-wicket fielder. Only single added to the total. 77. Runs on the board, 77. For the loss of only 1 wicket. 8 balls to go in the first innings. Warning, it's going to be very close. Big appeal to Maid. It was a dot ball. And a last ball to come in this over. Reshma continuing. Short delivery and nice hit. It's keep going for all the way for a 6. What a strike that was. A mighty. Cool. $83.
Beg pardon, 83 in 5 overs play. 5 ಓವರ್ಗಳ ಮುಕ್ತಾಯ. 83ಕ್ಕೆ 1. The previous, the best highest team total, Hejamadi Billavas, 88. Now they are going to break that record here. Vinaya will continue, and she is on her second over, and this is going to be the final over the first innings. 83 on the scorecard here. Anamika drives the ball on the offside, firmly struck into the gap through extra cover, and it goes all the way, boundary signal by the umpire. 87 for 1 now. These two batters at the crease absolutely entertained everyone, and impressive batting performance. 87 they have scored, the 5 balls to go in the first innings. Previous highest best total, Hejamadi Billavas, 88 in the opening match of this WPL, Women's Premier League. Trying to pull the ball on the onside. Wide signal from the umpire. 88 for the loss of only 1 wicket here. Best innings, wonderful innings. Finished by Rinku, 38 from just 12 deliveries. And at the crease, Anamika and Ramya, best partnership for a second wicket stand in progress. Close look by the umpire, and it's decided it's a good ball. So now 4 balls to go. Vinay taking a long run up into Anamik. Short and wide, a beats a wicket keeper on that occasion, going for a quick single. And the single added to the total. Score moves up to now 89, the highest team total of this cricket tournament, of this Women's Premier League. It's gone now to this Queen's 11, quite 8 teams' favor. India for a while, into the gap on the offside, and a bit of misfield. 2 more runs added to the total. 91 for 1. 91 ತಂಡದ ಒಟ್ಟು ಮೊತ್ತ. 2 balls to go to close the first innings play. Just trying to play the pull shot, and he gets a little gap on the onside. It's gone all the way for 4. Beautifully played, or just off the back foot, and a magnificent hit. She finds a gap on the onside now. 95 for the loss of 1. Last ball of the innings to come, and can she look to get a boundary or a 6? 6 means 100 plus. Boundary means it will be around 99. 95 registered by them now. Solid batting performance here. Entertaining everyone by the Queen's 11. Quite a team batting lineup members. Now the last ball is coming up, where she is going to play now. Drives the ball on the onside. 1 bounce heading into the fence it goes. Boundary signal from the umpire. 99 runs the mightier. 99 for Queen's 11 Kuwaiti. 100 to chase. 100 runs to chase for Royal Starts Bengaluru. DJ 99 ಓಟಗಳನ್ನು ಗಳಿಸಿದ್ರು. 100ರ ಚಾಲೆಂಜಿಂಗ್ ಟೋಟಲ್ ರಾಯಲ್ ಸ್ಟಾರ್ಟ್ಸ್ ಬೆಂಗಳೂರು ಚೇಸ್ ಮಾಡಬೇಕಾಗಿದೆ ಈ ಹಂತದಲ್ಲಿ. And for further commentary, we have Satish Manipala ಮುಂದಿನ ವೀಕ್ಷಕರಲ್ಲಿ ನಮ್ಮೊಂದಿಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರೆ ಘಟಕ ಇವರ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಅಂಕಣ ಒಳಭಾಗದಲ್ಲಿ ಅವರ ಆಶ್ರಯದಲ್ಲಿ ಬಿಲ್ಲವ ಪ್ರೀಮಿಯರ್ ಲೀಗ್ ಜರುಗ್ತಾ ಇದೆ. ವುಮೆನ್ಸ್ ಕ್ರಿಕೆಟ್ 2 ದಿನಗಳ WPL ಜರುಗ್ತಾ ಇದೆ ಹಂತದಲ್ಲಿ 100ರ ಚೇಸಿಂಗ್ ಮಾಡಬೇಕಾಗಿದೆ ಬೆಂಗಳೂರಿನ ಆಟಗಾರರು.
ಧನ್ಯವಾದಗಳು ಅರವಿಂದ್ ಮಣಿಪಾಲ್ ರವರೇ. ಅಂತಾರಾಷ್ಟ್ರೀಯ ಮಟ್ಟದ ವುಮೆನ್ ಪ್ರೀಮಿಯರ್ ಲೀಗ್ ಬಿಲೋ ಸೋಫಿಯಲ್ಲಿ ಮತ್ತೊಂದು ಪಂದ್ಯಕೂಟದ ಹನಾನಿಯನ್ನು ಕಂಡುಕೊಳ್ತಾ ಇದೆ. ಅಂಗಡಾಲ ಭಾಗದಲ್ಲಿ ರಾಯಲ್ ಸ್ಟಾರ್ಸ್ ಬೆಂಗಳೂರು ಮತ್ತು ಕ್ವೀನ್ಸ್ 11 ಕುವೈಟ್ಗೆ ಆದಷ್ಟು ಬೇಗ ಕ್ವೀನ್ಸ್ 11 ಕುವೈಟ್ನ ಆಟಗಾರ್ತಿಯವರು ಅಂಗಣಕ್ಕೆ ಪ್ರವೇಶವನ್ನು ಮಾಡಬೇಕು ಅನ್ನೋದು ಕೇಳ್ಕೊಳ್ತಾ ಇದ್ದಾವೆ. ಫೀಲ್ಡಿಂಗ್ ಬರಬೇಕು ನೋಡಿ. ಇವತ್ತು 10 ಪಂದ್ಯಾಟಗಳು ನಡೆಸಲಿಕ್ಕಿತ್ತು, ಇದು 3ನೇ ಪಂದ್ಯ. ಆದ್ರಿಂದ ಆದಷ್ಟು ಬೇಗ ನೀವು ನಮಗೆ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾಗಿ ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆದ್ರಿಂದ ಕ್ವೀನ್ಸ್ 11 ಕುವೈಟ್ಗೆ ಈಗಾಗಲೇ 100 ಓಟಗಳ ಸೆಂಚುರಿಯ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಅವರು ಅಂಗಣಕ್ಕೆ ಕ್ಷೇತ್ರ ರಕ್ಷಣೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲೋ, ಈ ಪಂದ್ಯದ ನಂತರದ ಪಂದ್ಯ ಯುವ ವಾಹಿನಿ ಕೊಲ್ಲಿಯ ವಿರುದ್ಧವಾಗಿ ದುಬೈ ಬಿಲಾವ ವಾರಿಯರ್ಸ್. ಎರಡೂ ತಂಡಗಳು ರೆಡಿ ಇರಬೇಕು. ಅದೇ ರೀತಿ ಎರಡೂ ತಂಡದ ಕ್ಯಾಪ್ಟನ್ ನಾಯಕಿಯರು ಟಾಸ್ಗೆ ಮುಖ್ಯ ವೇದಿಕೆಯ ಎದುರು ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಆದಷ್ಟು ಬೇಗ. ಮುಂದಿನ ಪಂದ್ಯಾಟವನ್ನು ಆಡುವಂತ ಯುವ ವಾಹಿನಿ ಕೊಲ್ಯ ಮತ್ತು ದುಬೈ ವಾರಿಯರ್ಸ್ ಎರಡೂ ತಂಡದ ನಾಯಕಿಯರು ಟಾಸ್ಗೆ ನಮ್ಮ ಮುಖ್ಯ ವೇದಿಕೆ ಹತ್ರ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಲೇ ತಕ್ಷಣ ಟಾಸ್ಗೆ ಬರಬೇಕು, ಇಲ್ಲ ಫೀಲ್ಡಿಂಗ್ ಬರಬೇಕು ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೀವಿ. ಕ್ವೀನ್ಸ್ 11 ಕುವೈಟ್ಗೆ ಆದಷ್ಟು ಬೇಗ ಅಂಗಣಕ್ಕೆ ಕ್ಷೇತ್ರ ರಕ್ಷಣೆ ಬರಬೇಕು ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. 36 ಎಸೆತ ಸೆಂಚುರಿಯ ಟಾರ್ಗೆಟ್ ಅನ್ನು ಕೊಡ್ತಾ ಇರುವಂತ ಕ್ವೀನ್ಸ್ 11 ಕುವೈಟ್ ಎ ಮತ್ತೊಂದು ಬಲಿಷ್ಠ ತಂಡವಾಗಿ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದೆ. ಸತೀಶ್ 1 ಮಿನಿಟ್. ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ಸಂಸ್ಥೆ. ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಕೂಟದ ಮುಖ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀಯುತ ನವೀನ್ ಚಂದ್ರ ಜೆ ಶೆಟ್ಟಿ, ಮಾಜಿ ಅಧ್ಯಕ್ಷರು ಬಂಟರ ಸಂಘ ಪಡುಬಿದ್ರೆ. ಅದೇ ರೀತಿ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟ್ ವೆಂಕಟೇಶ್ ಟ್ರೋಫಿ 2016 ಆರ್ಗನೈಸ್ ಮಾಡುವಾಗ ಅದರ ಯಶಸ್ಸಿನ ಮುಖ್ಯ ಕಾರಣಕರ್ತರು. ಅವರನ್ನ ಮುಖ್ಯ ವೇದಿಕೆಯಲ್ಲಿ ಮತ್ತೊಮ್ಮೆ ಗುರುತಿಸಿಕೊಳ್ತಾ ಇದ್ದೇವೆ, ಅವರಿಗೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಅವರೊಂದಿಗೆ ಮತ್ತೋರ್ವ ನಮ್ಮ ಈ ಒಂದು ಪಂದ್ಯಾಕೂಟದ ಪ್ರಾಯೋಜಕರಾದಂತಹ ಶ್ರೀಯುತ ಲಕ್ಷ್ಮಣ್ ಪೂಜಾರಿ ಅವರಿದ್ದಾರೆ. ಅವರನ್ನು ಸಹ ಮುಖ್ಯ ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅವರಿಗೆ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರೆ ಇದರ ವತಿಯಿಂದ ಗೌರವದ ಒಂದು ಸಲ್ಲಿಸುವಿಕೆ ಮುಖ್ಯ ವೇದಿಕೆಯಲ್ಲಿ ನಡೀತಾ ಇದೆ. ನೋಡಿ, ಕ್ವೀನ್ಸ್ 11 ಕುವೈಟ್ ಅವರು ಆದಷ್ಟು ಬೇಗ ಕ್ಷೇತ್ರ ಸ್ಪ್ರೆಡ್ ಔಟ್ ಆಗಬೇಕು. ಮೊದಲ ಹಂತದಲ್ಲಿ ಆರಂಭಿಕ ಆಟಗಾರ್ತಿಯರು ಅಂಗಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆಯಲ್ಲಿ ಸೌಮ್ಯ, ಮತ್ತೊಂದೆಡೆಯಲ್ಲಿ ರೇಷ್ಮಾ. ಈ ರೀತಿಯಾಗಿ ರಾಯಲ್ ಸ್ಟಾರ್ಸ್ ಬೆಂಗಳೂರಿನ ಓಪನರ್ಸ್ ಅಂಗಣಕ್ಕೆ ಬಂದಿದ್ದಾರೆ. ಅದೇ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. 36 ಎಸೆತ 100 ಓಟಗಳ ಒಂದು ಚೇಸಿಂಗ್ ಟಾರ್ಗೆಟ್ ಇದೆ. ಅದೇ ಯಾವ ರೀತಿಯಲ್ಲಿ ಬೆಂಗಳೂರಿನ ರಾಯಲ್ ಸ್ಟಾರ್ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಒಂದೆಡೆಯಲ್ಲಿ ಸೌಮ್ಯ, ಮತ್ತೊಂದೆಡೆಯಲ್ಲಿ ರೇಷ್ಮಾ. ಈ ರೀತಿಯ ಮೊದಲ ಆಟಗಾರ್ತಿಯರು ಅಂಗಡಾಲ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಸತೀಶ್, ಮುಂದಿನ ಪಂದ್ಯದ ಟಾಸ್ ಅನ್ನ ಆ ಎರಡೂ ತಂಡದ ನಾಯಕಿಯರನ್ನ ಕರೆಯಿರಿ. ಯುವವಾಹಿನಿ ಕೊಲ್ಯ ಎಸ್ ಅವರಿದ್ದಾರೆ. ಅದೇ ರೀತಿ ಅವರ ಎದುರಾಳಿ ತಂಡ ನಾಯಕಿ ದುಬೈ ತಂಡದ ನಾಯಕಿ ಸಹ ಇದ್ದಾರೆ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನ ವೇದಿಕೆಯಲ್ಲಿರುವಂತಹ ಮೊದಲ ಚೆಂಡು ಅತಿಥಿಗಳಲ್ಲಿ ಓರ್ವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹನ್ನೆರಡು ಆಟಗಾರ್ತಿ ಬರಬೇಕು ನಿಮ್ದು. ದುಬೈ ವಾರಿಯರ್ಸ್ ತಂಡ ಹಾಗೂ ಯುವವಾಹಿನಿ ಕೊಲ್ಯ ಘಟಕದ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಸರತಿ ಸಾಲಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದುಬೈ ವಾರಿಯರ್ಸ್ ಅಲ್ಪ ಪಿರಾಡು ಗೊಬ್ಬೊಂದುಂಡು
ಮಾತಿರ್ಲ ದುಬೈ ವಾರಿಯರ್ಸ್ ದ ಗುಬ್ಬನ ಮಾತ ಪ್ಲೇಯರ್ ನಕಲ್ ಹೊರ ಇಡೆ ಬರೋಡು ದೇಮಲ್ತದ ಮಾತಿರ್ಲ ಎಂಚಿನ ಅಡೆಬಟ್ಟ ಸೌಂಡ್ ಹೋಗುಜ ಪೋನುನತೆ ದುಬೈ ವಾರಿಯರ್ಸ್ ಅವಳು ಕ್ರಿಕೆಟ್ ಗೊಬ್ಬೊಂದು ಪುನಃ ದುಬೈ ವಾರಿಯರ್ಸ್ ತಂಡದ ಮಾತ ಪ್ಲೇಯರ್ ನಕಲ್ಲ ಇಡೆ ಬರೋಡು ನಮ್ಮೊಟ್ಟಿಗೂ ನವೀನ್ ಚಂದ್ರಜಿ ಶೆಟ್ರುಲಿರ್ ಆರ್ ಇನಿತ ಈ ಗೊಬ್ಬದ ಸುರುತ್ತ ಪಂದ್ಯಾಟದ ಇತ್ತೆ ಮಠದ ಮ್ಯಾಟ್ರಿಗ್ ಮುಂಚೆ ನಮ್ಮ ಪ್ರತಿ ಒಂದು ಗೆಸ್ಟ್ ನಕಲ್ ಬರ್ತದ ಮೋಕೆಡ್ ಗೊಬ್ಬನ ಪ್ಲೇಯರ್ ನಕಲ್ ಎತ್ಕೊಂಡಿರ ಅಂಚೆನೆ ಈ ಪಂದ್ಯಾಟಗಳ ಎತ್ಕೊಂಡೊಟ್ಟಿಗೆ ಮನ್ಪರಿಗೆ ನಮ್ಮೊಟ್ಟಿಗೆ ನವೀನ್ ಚಂದ್ರಜಿ ಶೆಟ್ರು ಪಡುಬಿದ್ರಿ ಬಂಟ ಸಂಘದ ಮಾಜಿ ಅಧ್ಯಕ್ಷರ ನಮ್ಮೊಟ್ಟಿಗುಳ್ಳಿರ್ ಈ ಪಾಳ್ಯದ ಪ್ರಕಾಶನ ಬಾಲ್ ಕಲ್ಕೊಡಿ, ಬಾಲ್ ಕೊಡಿ ಅಲ್ಲಿ, ಆದಷ್ಟು ಬೇಗ ಕಲ್ಸ್ಕೊಡಿ ಅಲ್ಲಿ. ಎಸ್ ಬಾಲ್ ಒಂಜಿ ಅಲ್ಪ ಒಂಜಿ ಎತ್ತಲಿದೆ ಮಲ್ತದ ಐನತ್ತು ಬೇಗ ಇಜಿನ ಬಾಲ್ ಸೆಟ್ ಅಂಪೈರ್ ನಕ್ಲಿದೆ ಕೊರ್ದು ಬಿಡ್ಲಿ ತೆಮಲ್ತದ ನೋಡಿ. ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕದವರು ಲೈನ್ ಅಂಪೈರ್ಸ್ ಅಲ್ಲಿ ನೀವು ಕೆಲಸ ಮಾಡಬೇಕು ಮತ್ತು ಅಲ್ಲಿ ಬಾಲ್ ಬೌಂಡ್ರಿಯಿಂದ ಹೊರಗೆ ಹೋದಾಗ ನೀವು ಆದಷ್ಟು ಬೇಗ ನಮಗೆ ಕಲಿಸ್ಬೇಕು. ಎಸ್, ಮೊದಲ ಚೆಂಡಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ ಸೌಮ್ಯ 6 ಓಟವನ್ನ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಬೆಂಗಳೂರಿನ ರಾಯಲ್ ಸ್ಟಾರ್ ಅದ್ಯಾವ ರೀತಿ ಒಂದು ಚೇಸಿಂಗ್ ಅನ್ನ ಮಾಡ್ತಾರೆ ನೋಡಬೇಕಾಗಿದೆ. ಚಂದು ಮೊದಲ ಓವರ್ಗಾಗಿ ಕ್ವೀನ್ಸ್ 11 ಕುವೈಟ್ ಎನ ಪರವಾಗಿ. ಮುಂದಿನ ಪಂದ್ಯ ಯುವ ವಾಹಿನಿ ಕೊಲ್ಯ ದುಬೈ ಕೊಲ್ಲಿ ರಾಷ್ಟ್ರ ದುಬೈ ವಾರಿಯರ್ಸ್ ಅನ್ನು ಎದುರಿಸ್ತಾ ಇದೆ. ಚಂದು ಎರಡನೇ ಚೆಂಡು, ಈ ಬಾರಿ ವೈಟ್ ಬಾಲ್. ಯಕ್ಷ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ಬಸ್ತಿಪಟ್ಪು ಹೆಜಮಾಡಿಯ ರಾಜೀವ್ ಗಾಂಧಿ ಕ್ರೀಡಾಂಗಣವನ್ನ ಕಂಡುಕೊಳ್ತಾ ಇದೆ. ಮತ್ತೊಂದು ವೈಟ್ ಬಾಲ್, ಇದು ಸತತ ವೈಟ್ ಗಳ ಎಸ್ತಿರುವಂತ ಚಂದು ಮತ್ತೊಮ್ಮೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾನೆ ದುಬೈ ವಾರಿಯರ್ಸ್ ತಂಡದ ಆಟಗಾರರಿಗೆ ಹಾಗೂ ಯುವಾಹಿನಿ ಕೊಲ್ಲಿಯ ಘಟಕದ ಆಟಗಾರರಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾನೆ. ಉತ್ತಮ ಚಂದ ಎಸೆತ, ಗುಡ್ ಲೈನ್ ಡೆಲಿವರಿ. ಆ ನಿಟ್ಟಲ್ಲಿ ಮೊದಲ 2 ಚೆಂಡುಗಳು ಮುಕ್ತಾಯ. 8 ಓಟವನ್ನ ಪೇರಿಸ್ತಾ ಇರುವಂತ ರಾಯಲ್ ಸ್ಟಾರ್ಸ್ ಬ್ಯಾಂಗ್ಳೂರ್ ಅವರನ್ನು ಎದುರಿಸುವ ತಂಡ ಕೊಲ್ಲಿ ರಾಷ್ಟ್ರದ ಮತ್ತೊಂದು ತಂಡ ಕ್ವೀನ್ಸ್ 11 ಕುವೈಟ್ ಎ. ಚಂದು ಸೌಮ್ಯನಿಗೆ ಎಸೆದಿರುವಂತ ಚೆಂಡು, ಈ ಬಾರಿ ಚೆಂಡಿನ ಗತಿ ಪರಿವರ್ತನೆ ಚಂದು ಮಾಡಿದ್ರು. ಆ ನಿಟ್ಟ ಮೊದಲ 3 ಚೆಂಡುಗಳು ಮುಕ್ತಾಯ. 8ಕ್ಕೆ ನೋ ಲಾಸ್. 36 ಎಸೆತ, 100 ಓಟಗಳ ಒಂದು ಸೆಂಚುರಿಯ ಟಾರ್ಗೆಟ್ ಅನ್ನು ಕೊಟ್ಟಂತ ಕುವೈಟಿನ ಕ್ವೀನ್ಸ್ 11. ಆ ನಿಟ್ಟಲ್ಲಿ ಬ್ಯಾಂಗ್ಳೂರಿನ ರಾಯಲ್ ಸ್ಟಾರ್ ಅದ್ಯಾವ ರೀತಿಯ ಒಂದು ಚೇಸಿಂಗ್ ಅನ್ನು ಮಾಡ್ತಾರೆ ನೋಡಬೇಕಾಗಿದೆ. ಅಂಚನೆ ನಮ್ಮೊಟ್ಟಿಗೂ ಕೇಶವ ಅಮೀನ್ ಸರ್ ನಮ್ಮೊಟ್ಟು ಮತ್ತೆ ಸೇರೊಂದು ಅರೆಲ್ಲ ಈ ಒಂಜಿ ಪೊರ್ತುಡು ನಮ್ಮ ಇತ್ತೆ ರೆಡ್ ಟಂಡುನು ಎತ್ಕೊಂಡಟ್ಟಿಗೆದ ಈ ಒಂಜಿ ಕಜ್ಜೆಡ್ ನಮ್ಮ ಕೇಶವ ಅಮೀನ್ ಸರ್ಲ ಒಟ್ಟಿಗೆ ಸೇರೊಂದು ಭಿನ್ನ ಆಯ್ತು ಮತ್ತೊಂದು 4ನೇ ಚೆಂಡು ಕೂಡ ಡಾಟ್ ಬಾಲ್. ಕೊನೆ 2 ಎಸೆತ ಬಾಕಿ ಇದೆ. ಕೇಶವ ಅಮೀನ್ ಕೊಡಮಣಿತ್ತಾಯ ದೇವಸ್ಥಾನ ಪಡುಬಿದ್ರಿ ರತ್ತ ಮುತಾಲಿಕಿರ್. 5 ಚೆಂಡುಗಳು ಮುಕ್ತಾಯ. ಮೊದಲ ಚೆಂಡಲ್ಲಿ ಸಿಕ್ಸರ್ ಕೊಟ್ಟರು ಕೂಡ ಚಂದು ಆ ರಥದ ಚೆಂಡು ಬಹಳ ಸುತ್ತಮರಿತಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಕೊನೆ ಎಸೆತ, ಔಟ್ ಸ್ವಿಂಗ್ ಡೆಲಿವರಿ, ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್. ಇದು ವೈಟ್ ಬಾಲ್. ತಂಡದ ಮೊತ್ತ ರಾಯಲ್ ಸ್ಟಾರ್ ಬೆಂಗಳೂರಿನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಲ್ಲಿ ಕೊನೆ 1 ಎಸೆತ ಮೊದಲ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕ ನಡಪಾದ ಕುರುಪನಂಚಿನ ಈ ಒಂಜಿ ಪೊರ್ಲಾರ್ ಮೆದಲ್ ಲೇಸ್ ಅವೇ ಹೋಮನ್ಸ್ ಕ್ರಿಕೆಟ್ ಲೀಗ್ ದ ಬಿಲ್ಲವ ಪ್ರೀಮಿಯರ್ ಲೀಗ್ 2025 ಈ ಒಂಜಿ ಎಗ್ಗೆಗೆ ಬೆಜ್ಜದಿ ಪ್ರಂಚಿನ ಪೊರ್ತಡು ನಮ್ಮೊಟ್ಟಿಗೆ ನವೀನ್ ಚಂದ್ರ ಶೆಟ್ರುಲ್ಲೇರ್ ಅರ್ನ ಮುತಾಲಿಕೆಡ್ ಕೇಶವ ಅಮೀನ್ ಸರ್ ಅಂಚನೆ ಮಾತೆರ್ನ ಮುತಾಲಿಕೆಡ್ ಅಂಚನೆ PK ದೂಜ ಭುಜಾರಿ ಅರ್ನ ಪರವಾದ ಅರುಣ್ PK ನಮ್ಮೊಟ್ಟುಗುಲ್ಲೇರ್ ಅಕ್ಲು ಮಾತೆರ್ಲ ಮುತಾಲಿಕೆಡ್ ದುಂಬಾಯ್ತಿಗೆ ಬರ್ತದ ನಮ್ಮ ಪ್ಲೇಯರ್ಸ್ ನಕ್ಲಿಗೆ ಮೋಕೆದ ಆಶೀರ್ವಾದ ಕುರುಪಿನಂಚಿನ ಬರ್ತು ಐಡ್ ದುಂಬು ನಮ್ಮ ಪಡುಬಿದ್ರಿ ಘಟಕದ ನಮ್ಮ ಮಹಿಳಾ ಮನಿಲ ದುಂಬಾಯ್ತಿಗೆ ಬರ್ತದ ಗೊಬ್ಬುನಂಚಿನ ಮಹಿಳಾ ಮನಿ ನಕ್ಲಿಗೆ ಮೋಕೆದ ತಿಲಕನ ಪಾಡದು ಎತ್ಕೊನಟ್ಟಿಗೆ ಮನ್ಪಡೋದು ಭಿನ್ನಾಯ್ತ ಮತ್ತೊಂದು.
ಎಸ್, ಮೊದಲ ಓವರ್ ಮುಕ್ತಾಯ 9ಕ್ಕೆ ನೋಲಾಸ್ ರಾಯಲ್ ಸ್ಟಾರ್ ಬ್ಯಾಂಗ್ಳೂರ್. ಸೌಮ್ಯ ಒಂದು ಸಿಕ್ಸರ್ ಅನ್ನ ದಾಖಲಿಸಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರೇಷ್ಮನಿಗೆ ಮೊದಲ ಸ್ಟ್ರೈಕ್ ಸಿಗ್ತಾ ಇದೆ. ಅನಾಮಿಕಾ ಸೆಕೆಂಡ್ ಓವರ್ಗಾಗಿ ಮೊದಲ ಚೆಂಡು ಬಾಲ್ ಸುತ್ತ ಬರ್ತಂದು ಎಸೆತ, ಬಾಲ್ ಸುತ್ತ ಬರ್ತಂದು ಆಕ್ಷನ್ ಬೌಲಿಂಗ್ ಅನ್ನು ಕೊಡ್ತಾ ಇರುವಂತ ಅನಾಮಿಕಾ ಕುವೈಟ್ ಕ್ವೀನ್ಸ್ 11 ಪರವಾಗಿ ಆಡ್ತಾ ಇದ್ದಾರೆ. ಬಾಸ್ ವೇಗವನ್ನ ಕಂಡತ್ತ ಅನಾಮಿಕಾ ಈ ಒಂದು ಓವರ್ನಲ್ಲಿ ಅದೇ ರೀತಿಯ ಬೌಲಿಂಗ್ ಮಾಡ್ತಾ ನೋಡ್ಬೇಕಾಗಿದೆ. ಎರಡನೇ ಎಸೆತ, ಮತ್ತೊಂದು ಡಾಟ್ ಬಾಲ್, ಗುಡ್ ಲೈನ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕುವೇಟಿನ ಕ್ವೀನ್ಸ್ 11. ಏತನ ಬಾಲ್ಷ್ಟ ದಂಡವಾಗಿ ಆಡ್ತಾ ಇದೆ. ಆ ನಿಟ್ಟಲ್ಲಿ ಎರಡನೇ ಓವರಲ್ಲಿ ಮತ್ತೆ ಅನಾಮಿಕಾ ಮೂರನೇ ಬಾರಿ. ರೇಷ್ಮನಿಗೆ ಹೆಸರುವಾದ ಚೆಂಡು ಡೀಪ್ ವಿಕೆಟ್ ಭಾಗದಲ್ಲಿ ಸಿಮರಕ್ಕೆ ಕ್ರಮಿಸಿದೆ. ಮೂರನೇ ಚೆಂಡು ಫುಲ್ ಟಸ್ ಆಗಿ ಬಿದ್ದ ಚೆಂಡು, ಫುಲ್ ಶಾಟ್ ಆಟವನ್ನು ಆಡಿದಂತ ರೇಷ್ಮಾ ನಾಲ್ಕನೇ ಬಾರಿ ಹೆಸರುವಾದ ಚೆಂಡು ಲಾಂಗನೆ ಭಾಗದಲ್ಲಿ ಒಂದಷ್ಟು ಕ್ಷೇತ್ರಕ್ಷಣೆ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ ಕುವೇಟ್ಗೆ. ಒಂದೋಟಕ್ಕೆ ಮಾತ್ರ ಯಶಸ್ಸನ್ನು ಕಂಡ್ರು. ಸ್ಕೋರ್ ಕೂಡ ಈ ಹಂತದಲ್ಲಿ ಎಸ್ 16 ಓಟಗಳಿಗೆ ತಲುಪ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂಜನೆ. ನಮ್ಮ ಇನಿತಾ ಗೊಬ್ಬನ ರಡ್ ಟೀಮುಗಳ ನಮ್ಮ ಅಂಚನ ನಮ್ಮ ಅತಿಥಿ ಗಣ್ಯರು ಮೋಕೆಡ್ ನಿಕ್ಲೆಗೆ ಆಶೀರ್ವಾದ ಮಲ್ತದ ನಿಕ್ಲೆಗೆ ಆಲ್ ದ ಬೆಸ್ಟ್ ಕಾನ್ಫರೆನ್ಸ್ ಬರ್ತು. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೇಡೀಸ್ ನಮ್ಮೊಟ್ಟು ಗುಬ್ಬನಂಚಿನ ಮೋಕೆದ ಬಿನ್ನೆರ್ ನಮ್ಮ ದಾಟಿಗೊರ್ಲಿ ಶೋರಾದ ನಮ್ಮ ನವೀನ್ ಚಂದ್ರ ಶೆಟ್ರ್ ಅಂಚನೆ KP ಅರುಣ್ ಕುಮಾರ್ ಅಂಚನೆ ಮಾತ ಭಿನ್ನಾದಿ ಬಿನ್ನೆರ್ ದೆಮಲ್ತ ದುಂಬಾಯ್ತೆ ಬತ್ತದ ಆಶೀರ್ವಾದ ಸಂದಾಯ್ತೆ ಮಲ್ಪಡೋದು ಭಿನ್ನಾಯ್ತೆ ಮಲ್ಲ ಅಂಚನೆ ಕೇಶವ್ ಸರ್ ಕೇಶವ್ ಪೂಜಾರ್ ದಯಮಲ್ತ ದುಂಬಾಯ್ತೆ ಬರೋದು ಭಿನ್ನಾಯ್ತೆ ಮೊದಲೇ ನಮ್ಮ ಮಾತ ಪ್ಲೇಯರ್ಸ್ ನಕ್ಲಿಗ್ಲ ಆಲ್ ದ ಬೆಸ್ಟ್ ಬರೋದು ಭಿನ್ನಾಯ್ತೆ ಮತ್ತೊಂದಲ್ಲೇ ಶ್ರೀಯುತ ಮಹೇಂದರ್ ಸರ್ ದಯಮಲ್ತ ಬತ್ತ ಸೇರೋದು ಭಿನ್ನಾಯ್ತೆ ಮತ್ತೊಂದಲ್ಲೇ ಮುಕ್ಲಿಡೆ ದಯಮಲ್ತ ಪಲ್ಲಿ ಇದರ ನಡುವೆ ಬಾಲ್ ಸುತ್ತ ಬರ್ತದೆ, ಹೊಡೆತ deep ಅಂಚನೆ ಬ್ಯಾಂಗ್ಳೂರ್ನ ಜಯಕ್ಕೆ ಜಯವನ್ನ ದಾಖಲಿಸುವ ನಿತಿನ್ ಅವಕಾಶ ಇತ್ತು. ಯೂಟ್ಯೂಬರ್ ನಿತಿನ್ ನಮ್ಮೊಟ್ಟುಗುಲ್ಲೇನೆ ದೆಮಲ್ತ ಮತ್ತಾರ್ಮೆ ಬತ್ತ ಓಲಗ ಔಟ್ ಪದ ಭಿನ್ನಾಯ್ತೆ ಮತ್ತೊಲ್ಲ ಯೂಟ್ಯೂಬರ್ ನಿತಿನ್ ದೆಮಲ್ತದ ಮತ್ತಾರ್ ಮತ್ತು ಓಲಗ ಔಟ್ ಭಿನ್ನಾಯ್ತೆ ಮತ್ತೊಲ್ಲ ಎಸ್ ನವೀನಣ್ಣೆ ದೆಮಲ್ತ ದುಂಬೈತೆ ಬರಡು ಸ ಟಾಸ್ ಟೈಮ್ ನಮ್ಮೊಟ್ಟಿಗೂ ದ ರಡ್ ಟೀಮ್ ದ ಕ್ಯಾಪ್ಟನ್ ನಕಲ್ ದೆಮಲ್ತ ದುಂಬೈತೆ ಬರೋದು ಭಿನ್ನಾಯ್ತೆ ಮತ್ತೊಲ್ಲ ದ ಕ್ಯಾಪ್ಟನ್ ಫ್ರಮ್ ಎಸ್ ಟಾಸ್ಗೆ ನಮ್ಮೊಟ್ಟಿಗೂ ಕೊಲ್ಲಿಯ ಘಟಕದ ನಮ್ಮ ಪುತ್ರ ಸರಿತಾ ಅಂಚನೆ ಕವಿತಾ ನಮ್ಮ ದುಬೈ ವಾರಿಯರ್ಸ್ ನಡುಟು ಇತ್ತ ಟಾಸ್ ನಡಪರಗೊಂಡು ನವೀನ್ ಚಂದ್ರ ಸರ್ನ ಕೈಟ್ ಕಾಯಿನ್ ಟಾಸ್ ಉಂಡು ನವೀನ್ ಚಂದ್ರ ಮಿರ್ನ ಕೈಟ್ ಟು ಕಾಯಿನ್ ಟಾಸ್ ಉಂಡು ಸೊ ಇತ್ತೆ ಏರ್ ಎಂಚಿನ ತೂಪಿನಂಚಿನ ಬರ್ತು ಸೊ ಹೆವಿಗೋ ಕವಿತಾ ಆರ್ ಸರಿತಾ ರಡ್ಲಾತಾ ಮೂರನೇ ಓವರ್ನ ಮೊದಲ ಚೆಂಡು ಓಟವನ್ನು ದಾಖಲಿಸ್ತಾ ಇಲ್ಲ. ನಿಟ್ಟಲ್ಲಿ ವೈಟ್ ಬಾಲ್ 22. ಉತ್ತಮ ಚೆಂಡು ಹೊಡೆತ ಸಿಲಿಮಿಡಾನಿ ಭಾಗದಲ್ಲಿ ಬಾಲ್ ಸುತ್ತ ಬರ್ತದೆ The ಕ್ಷೇತ್ರಕ್ಷಣೆ. head is a call and it is the tail. Tail toss win ಆತನ ಸರಿತಾ ಟಾಸ್ ವಿನ್ ಆತೀರ. ಎಸ್ ವಿನ್ನಿಂಗ್ ಟಾಸ್ ನ ನವೀನ್ ಚಂದ್ರ ಸರ್ ಸರಿತಾ ಮೇರೆಗ ನಿಂಪದ ಕಂಪಾದ ಕೊಡೋದು ಭಿನ್ನಾಯ್ತೆ ಮತ್ತು ವಿನ್ನಿಂಗ್ ಟಾಸ್ ಹ್ಯಾಂಡ್ ಓವರಿಂಗ್ ಟು ಸರಿತಾ ಅಂಡ್ ಸರಿತಾ ಕಂಗ್ರ್ಯಾಚುಲೇಷನ್ಸ್ ಸರಿತಾ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಎಸ್ ಕವಿತಾ ವೈಟ್ ಏನ ಸರಿತಾ ಇರ್ನ ಕೈತಲ್ಲಿ ಬರೋದು ಟಾಸ್ ವಿನ್ ಆತಾರೆ ಟಾಸ್ ವಿನ್ ಆಡ ಏನ ಅನ್ಪಡು ಎಂಚಿನ ದಾದಪುರ ಯೋಚನೆ ಇತ್ತನು ವಿನ್ ಆವ್ಲಿ ಎಂಕ್ಲ ಟೀಮ್ ಬೆಸ್ಟ್ ಉಂಡು ದ ಪ್ಲೇಯರ್ ಗುಡ್ ಉಲ್ಲೇರ್ ಅಂಚದ ವಿನ್ ಆಪ್ನ ಕಾನ್ಫಿಡೆನ್ಸ್ ಎಂಕ್ಲೆಗ್ ಉಂಡು. ಓಕೆ ದಾದ ಡಿಸೈಡ್ ಒನ್ ಬ್ಯಾಟಿಂಗ್ ಆರ್ ಬೌಲಿಂಗ್ ಬಾಲಿಂಗ್ ದೆತ್ತೊಂದುಲ್ಲ ಎಸ್ ಎಸ್ ಕೂಲ್ ಅಂಡ್ ಏನ ಪ್ಲಾನ್ ಗೇಮ್ ಪ್ಲಾನ್ ಎಂಚಿನ ಮಲ್ತೊಂದರ್ ಗೇಮ್ ಪ್ಲಾನ್ ಗ್ರೌಂಡ್ ಇತ್ತೆ ಬಂದ್ಪುಜ. That's great. And can we have a round of applause, please, to Sarita? And all the best, Sarita. Congratulations. And yes, Kavita, one of the classiest player and amazing
ಏನಾನ್ ಫಿರ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಪೇನರ್ ನಮ್ಮೊಟ್ಟುಗುಲ್ಲೇರ್ ಎಸ್ ಟಫ್ ಲಕ್ ಟಾಸ್ ಪೋಂಡು ಅಂಡ ಟಾಸ್ ಪೋಂಡಲ್ಲ ಮಲ್ಲೆಜ್ಜಿ ನೆಕ್ಸ್ಟ್ ದಾದ ಪ್ಲಾನ್ ಉಲ್ಲರ್ Actually, we wanted if we win the toss now in the goal is going to work. So we ಅಂದ್ರೆ ಅದು ಇಂಪಾರ್ಟೆಂಟ್ ಇಜ್ಜಿ ನಮ್ಮ ಬೈದ ಮುಲ್ಪ ಸೊ ಕವಿತಾ ವಾ ಗೇಮ್ ಇನಿ ಅಂಕ್ ತೋಲಿ I think players are pretty well at the experienced players will there, so they will give their best. ಎಸ್ ಥ್ಯಾಂಕ್ ಯು ಅಂಡ್ ಐ ಹ್ಯಾವ್ ಅ ಟ್ರಸ್ಟ್ ಆನ್ ದಿಸ್ ಗರ್ಲ್ ಬಿಕಾಸ್ ಬಿಫೋರ್ ಕಾಲೇಜ್ ನಮ್ಮ ಟೀಮ್ ಬಂದಿತ್ತು ಅಂಚಿನ ಫೋನ್ ದೆಮಲ್ ತಾಟಿ ಕೊರ್ಲೆ ಕವಿತಾ ಒನ್ ಆಫ್ ದ ಕ್ಲಾಸಿಯಸ್ಟ್ ಪ್ಲೇಯರ್ ಅಂಡ್ ಎಸ್ ಆಲ್ ದ ಬೆಸ್ಟ್ ಮಾತರೆಗ್ಲ ನಿಕ್ಲ ಗೇಮ್ ದಿನ ಬೊಕ್ಕ ನಿಕ್ಲ ಪರ್ಫಾರ್ಮೆನ್ಸ್ ಎಡ್ಡೆ ಉಪ್ಪಡು ಬಂದು ಕಂಗ್ರಾಚುಲೇಷನ್ಸ್ ಮಾತ ಟೀಮ್ಗಳ ಅಂಡ್ ಆಲ್ ದ ಬೆಸ್ಟ್ ಅಂಡ್ ಎಡ್ಡೆ ಗೇಮ್ ತೋಜಾಲೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್ ಥ್ಯಾಂಕ್ ಯು ಸೋ ಮಚ್ ಮಾತರೆಗ್ಲ ದೆಮಲ್ ಮಿತ್ತಾರ್ ಮಾಡಿ ಓಲಗ ಅವಡೊಂದು ಮೋಕೆಡ್ ಬಿನ್ ಆಯ್ತು ಮಲ್ತದಲ್ಲ ಅಂಡ್ ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್ ಪ್ಲೇ ಯೋರ್ ಬೆಸ್ಟ್ ಥ್ಯಾಂಕ್ ಯು ತೀರಾ ಶಾಟ್ ಬಿದ್ದ ಚೆಂಡು ಲಾಂಗ್ ಆಫ್ ಅಲ್ಲೇ ಬಾಲ್ ಸುತ್ತ ಬರೆದು ಹೊಡೆತ ಬ್ಯಾಂಗ್ಳೂರ್ನ ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. ಹಾಗೆಯೇ ಬೌಂಡ್ರಿಯನ್ನು ದಾಖಲಿಸಿದ್ರು. ಅಂಜನೆ ರೆಡ್ ಟೀಮ್ ಅವರ ಫೋಟೋ ಕುಂತೊಡೊಂದಕ್ಕೆ ಏನೊಂದಲ್ಲ ರೆಡ್ ಟೀಮ್ಲ ಎಸ್ ರೆಡ್ ಟೀಮ್ಲ ಕೊಲ್ಯ ಅಂಡ್ ಎಸ್ ಆಫ್ ಕೋರ್ಸ್ ದುಬೈ ಟೀಮ್ ಮೂರನೇ ಓವರ್ ಎಸ್ ನಮ್ಮೊಟ್ಟಿಗೂ ಕೇಶವ ಪೂಜಾರು ನಮ್ಮೊಟ್ಟಿಗುಲ್ಲೇರು ನಮ್ಮ ಕೊಡಮಣಿ ತಾಯ ಪಡಬೇದ್ರಿ ದೇವಸ್ಥಾನದ ಮುತಾಲಿಕಿರು ಅರೆಗ್ ಮೋಕೆಡೆಸ್ಕೊಂಡು ಅರೆಗ್ ನಿಂಪುದ ಕಂಪುದ ಮಾನಾದಿಗೆ ಸಂದಾಯತೆ ಮಾಡ್ಕೊಡೋದು ಭಿನ್ನಾಯ್ತ ಮಲ್ತದಲ್ಲ ಬಂದಲೆ ಪೊರ್ಲಾರ್ಮೆದಲ್ಲೇಸ್ ನಮ್ಮ ಯುವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಕಡೆದ ಆಶೀರ್ವಾದ ಫ್ರೆಂಚಿನ ಬಿಲ್ಲವ ಪ್ರೀಮಿಯರ್ ಲೀಗ್ದ ಈ ಒಂಜಿ ಪೊರ್ಲಾರ್ಮೆದ ಎಗ್ಗೆಗ್ ಕೇಶವಣ್ಣೆ ನಮ್ಮೊಟ್ಟಿಗೆ ಬತ್ತ ಸೇರೊಂದೇರು ನಮ್ಮ ಬೆರಿತಾಂಗ್ ಉಂತೊಂದು ಲೇಸ್ ಬಾರಿ ಪೊರ್ಲಾರ್ಮಿಡ್ ಪೋಡು ನಿಕ್ಲ ಬೆರಿಟ್ ಯಾನುಲ್ಲೆ ದೇವರನ ಆಶೀರ್ವಾದನ ಪತ್ತೊಂಬೈದೆ ಪಂಪಿನ ಪೊರ್ಲ ಪಾತ್ರದೊಟ್ಟಿಗೆ ನಮ್ಮೊಟ್ಟು ಕೇಶವಣ್ಣೆ ಬತ್ತ ಸೇರೊಂದೇರು ಅರೇನ ಇನ್ನಿತ ಲೇಸ್ಗೆ ಮೋಕೆಡೆತ್ಕೊಂಡು ಅರೆಗ್ ನಿಂಪುದ ಕಂಪುದ ಮಾನಾದಿಗೆ ಮನ್ಪೊಡು ಬಂದು ಈ ಒಂಜಿ ಪೊರ್ತುಡು ಅಂತಿಮ ಚೆಂಡು ಅರುಣನ್ನೇ ಈ ಒಂಜಿ ಕಜ್ಜೆ ನಡಪಾದುಕೊಂಡು ಮೋಕೆಡೆ ಭಿನ್ನಾಯ್ತು ಮಲ್ತದಲ್ಲ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 3 overs ಕಂಪ್ಲೀಟ್, ಸ್ಕೋರ್ 28, ಬ್ಯಾಂಗ್ಳೂರ್ ಸ್ಟಾರ್ಸ್ 28 ಲಾಸ್ ಆಫ್ 1. 3 ಓವರ್ಗಳ ನಂತರ 28 ಓಟವನ್ನು ಪೇರಿಸ್ತಾ ಇದೆ. ಕೇಶವಣ್ಣ ಈ ಒಂಜಿ ಪುರ್ತರು ಈ ಒಂಜಿ ಸಾಲನ್ನು ಪೊದಿತದ ಅಂಚನೆ ಅಪೂರ್ವದ ಮಾನಾದಿಗೆ ದೊಟ್ಟಿಗೆ ನೆಂಪದ ಕಂಪು ನೀರಿನ ಮಟ್ಟಿಲಿಗೆ ಪಾಡ್ದ ನಮ್ಮ ಇನಿತ ಲೇಸಗ ತರೆ ತಗ್ಗಾದ ಬಿರಿಬಗ್ಗಾದ ಇಡೆಮಲ್ ತೆತ್ಕೊಳೋದಿಲ್ಲ ಸೊಲ್ಮೇಲು ಅಂಚನೆ ಅಂಚನೆ ನಮ್ಮೊಟ್ಟಿಗೂ ಮಹೇಂದ್ರನೇ ನಮ್ಮೊಟ್ಟುಗುಲ್ಲೇರು ಅರೆನ್ಲ ಮೋಕೆಡೆತ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರ ಪಡುಬಿದ್ರಿ ಅಂತ ಮಹೇಂದ್ರನ ಮೋಕೆಡೆತ್ಕೊಂಡು ಅರೆಗ್ಲ ಪೂಪುದ ಮಾನಾದಿಗೆ ಮನ್ಪಡು ಬಂದ ಈ ಒಂಜಿ ಪೊರ್ತರು ಮೋಕೆಡು ಭಿನ್ನಾಯ್ತು ಅಂದುಲ್ಲೆ 3 ಓವರ್ಗಳ ನಂತರ ಅರುಣನ್ನೇ ದೆಮ್ಮಸದ ಈ ಒಂಜಿ ಕಜ್ಜೆಲ್ಲ ಪಾತ್ಕೊಂಡು ಮೋಕೆಡು 28 ಭಿನ್ನಾಯ್ತು ಅಂದುಲ್ಲೆ ನೋಡಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ನೀವು ಪದೇ ಪದೇ ಫೀಲ್ಡಿಂಗ್ ಸೆಟ್ಟಿಂಗ್ ಅನ್ನ ಮಾಡಬೇಡಿ. ಸಮಯದ ಅಭಾವ ಕೂಡ ಇದೆ. ವಾಸು ವಿಳಂಬವಾಗಿ ಪಂದ್ಯಾಟ ಜರುಗ್ತಾ ಇದೆ ಕೂಡ. ಚಂದು ಎಸೆದ ಮೊದಲ ಚೆಂಡಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಬಾಲ್ ಸುತ್ತ ಬರೆದು ಹೊಡೆದ ಚೆಂಡು ಶಿಬಿರಕ್ಕೆ ಕ್ರಮಿಸಿದ ಬೌಂಡ್ರಿ. ಸೋಲ್ಮೇಲು ನಮ್ಮ ಯೂಟ್ಯೂಬ್ ಡಾವಡ್ ಫೇಸ್ಬುಕ್ ಡಾವಡ್ ಇನ್ಸ್ಟಾಗ್ರಾಮ್ ಡಾವಡ್ ವಾಂಡಲ ಒಂಜಿ ವಿಸ್ಮಯದ ವಿಚಾರನ ದುಂಬಾಯ್ ತೆಗೆದಿದ್ದು ಬಂಧುಗಳೇ. ಇದು ನಾನು ಹೇಳುವಂತಹ ಕತೆ ಪನ್ಪಿನ ಮೇರು ಧ್ವನಿಟ್ ಇಡೀ ನಮ್ಮ ಲೋಕಗ ಪರಿಚಿತವಾಯಿನಂಚಿನ ವ್ಯಕ್ತಿ ಅವೇತು ವಿಷಯ ವಿಚಾರಲಿನ ಇಡೀ ಲೋಕಗ ತೆರಿಪವರೆಗ ಕೊಡಿಕಾರಡುಂಚಿನಂಚಿನ ಬಾರಿ ಒಂಜಿ ತುಡಿತ ಮಿಡಿತೊಪ್ಪನಂಚಿನ ಜವನೆ ದೆಮಲ್ ತಾಟಿಗೊರ್ಲೆ ಜೋರಾದ ನಿತಿನೇರ್ ಈ ಒಂಜಿ ಬೊರ್ತು ನಿಕ್ಲ ಮೋಕೆ ಆಶೀರ್ವಾದ ಮಿತ್ತಲು ಪಡೆದ ಪನ್ನಗ ಯೂಟ್ಯೂಬ್ ಆವಡ್ ಫೇಸ್ಬುಕ್ ಆವಡ್ ಅತಿಥಿತ ಸೋಷಿಯಲ್ ಮೀಡಿಯಾಡ್ ಬಾರಿ ಪೊರ್ಲಾರ್ಮೆದ ಕಜ್ಜೆ ಮನ್ಪುನಂಚಿನ ಅದ್ಭುತವಾದ ವ್ಯಕ್ತಿತ್ವ ಅರೇನ ಈ ಒಂಜಿ ಪೊರ್ಲಾರ್ಮೆನ ಮತ್ತೆ ಅರ್ಮೆಡ್ ನಮ್ಮ ಮಾನಾದಿಗೆ ಮಲ್ಪ ನಮ್ಮ ಮೋಕೆದ ಕರ್ತವ್ಯ ಈ ಒಂಜಿ ಪೊರ್ತಿರ್ ಅರೆಗ ಮಾನಾದಿಗೆ ಮನ್ಪರೆಗ ನಮ್ಮೊಟ್ಟಿಗೂ ಅರುಣನ್ನೇ ಉಲ್ಲೇರು ಅರುಣನ್ನೇ ಈ ಒಂಜಿ ಕಜ್ಜೆನ ಮೋಕೆಡ್ ನಡಪಾದುಕೊಂಡು ಭಿನ್ನ ಆಯ್ತು ಮಲ್ತದಲ್ಲ ಔಟ್ರೇಜ್ ಆಗಿರುವಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸಂಧ್ಯಾ ಓಟವನ್ನು ದಾಖಲಿಸಿದ ಬಾ ಸುತ್ತ ಬರ್ತದೆ. ಬೌಲಿಂಗ್ ಕೂಡ ನಡೀತಾ ಇದೆ. ಚರಿತ್ರೆ ಪನ್ಪಿನ ಚಲನದಿ ಒಂದು ಚರಿತ್ರೆ ಬರ್ಪಿನಂಚಿನ ಒಂಜಾತ್ ಎಗ್ಗೆಲೆನ ವಿಷಯಲಿನ ಅದೆತ್ತೊಂದು ಅವೇನೇ ನಮ್ಮದುಂಬು ದೀಪನಂಚಿನ ವಿಶೇಷವಾದ ವ್ಯಕ್ತಿತ್ವ ಅವು ನಿತಿನೇರು
ಚರಿತ್ರೆಯಲ್ಲಿ ಕಳೆದು ಹೋದಂತಹ ಒಂದಷ್ಟು ಕಥೆಗಳನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಗೆಳೆಯರೇ. ಪನ್ಪಿನ ವಾಯ್ಸ್ ಒಟ್ಟಿಗೆ ಮಾತಿರೋದು ಬಾಯ್ತಿ ಬರ್ಪನಂಚಿನ ಅದ್ಭುತವಾಯಿನ ವ್ಯಕ್ತಿತ್ವ ದೆಮಲ್ ತಾಟಿ ಕೂರ್ಲಿ ಜೋರಾದ ಅಂಚನೆ ಮಾತೆರ್ಲ ಆಸೆ ಮಲ್ತೊಂದುಳ್ಳೇರ ನಿತಿನೇರೆ ಆ ಒಂಜಿ ಧ್ವನಿಟ್ಟು ಒಂಜಿ ರಡ್ಡು ವಿಚಾರನು ಈರ್ ನಮ್ಮದು ಬದಿ ಇವರು ಬಂದ ಮಾತೇರ್ನಲ್ಲ ಒಂಜಿ ಆಸೆ ಅಂಗಲಪ್ಪು ಆ ಅಂಗಲಪ್ಪುಡು ಆ ಧ್ವನಿಟ್ಟು ಒಂಜಿ ರಡ್ಡು ಪಾತೆರ ನಮಕ್ ಹೊರಡೋದಕ್ಕೆ ಏನೊಂದುಳ್ಳೇರು. ಹಲೋ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಕಡೆ ಈಗ ಕ್ರಿಕೆಟ್ ಹಬ್ಬ ನಡೀತಾ ಇದೆ, ಆದರೆ ಎಲ್ಲವೂ ಕೂಡ ಪುರುಷರ ವಿಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಈ ಭಾಗದಲ್ಲಿ ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಮಹಿಳೆಯರಿಗಾಗಿ ಕ್ರಿಕೆಟ್ ಅನ್ನ ಆಯೋಜನೆ ಮಾಡಿದ್ದಾರೆ. ನೀವು ಕ್ರಿಕೆಟ್ನ ಇತಿಹಾಸವನ್ನ ತೆಗೆದು ನೋಡಿದ್ರೆ ಪುರುಷರ ವಿಶ್ವಕಪ್ಗಿಂತಲೂ ಮೊದಲು ಮಹಿಳೆಯರ ವಿಶ್ವಕಪ್ ನಡೆದಿತ್ತು ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. ಪುರುಷರ ವಿಶ್ವಕಪ್ ನಡೆಯೋದಕ್ಕಿಂತ 2 ವರ್ಷ ಮುಂಚೆನೆ ಮಹಿಳೆಯರ ವಿಶ್ವಕಪ್ ನಡೆದಿತ್ತು. ಆದರೆ ಮುಂದೆ ಬರ್ತಾ ಬರ್ತಾ ಪುರುಷರ ಕ್ರಿಕೆಟ್ಗೆ ಹೆಚ್ಚು ಮಾನ್ಯತೆ ಸಿಗ್ತಾ ಹೋಯಿತು, ಮಹಿಳೆಯರು ಮೂಲೆ ಗುಂಪಾಗಿದ್ರು. ಆದರೆ ಇತ್ತೀಚೆಗೆ IPL ನಂತ ಕ್ರೀಡೆ ಬಂದ ಮೇಲೆ ಅದಕ್ಕೆ ಹೆಚ್ಚು ಮಾನ್ಯತೆ ಸಿಗ್ತಾ ಇದೆ. ಪಡುಬಿದಿರೆ ಘಟಕ ಒಂದು ಒಳ್ಳೆ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡಿದೆ. ಮೊದಲದಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ಆಡ್ತಾ ಇರುವಂತ ಯುವತಿಯರು ಮುಂದಿನ ಹಂತದಲ್ಲಿ ನಮ್ಮ ದೇಶವನ್ನ ಆಡುವಂತ ಸಂದರ್ಭಗಳು ಕೂಡ ಬರಬಹುದು. ಹಾಗೆ IPL ನಂತಹ WPL ನಂತಹ ಟೂರ್ನಿಗಳಲ್ಲಿ ಕೂಡ ಆಡುವ ಅವಕಾಶ ಸಿಗಬಹುದು. ಅವರಿಗೆ ವೇದಿಕೆಯ ಒಂದು ಕೊರತೆ ಇತ್ತು, ಆ ಕೊರತೆಯನ್ನ ಪಡುಬಿದ್ರೆ ಘಟಕ ನೀಗಿಸ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಯಾವುದೇ ರೀತಿಯ ರಾಜ್ಯ ಮಟ್ಟದ ಟೂರ್ನಿಗಿಂತ ಕಡಿಮೆ ಇಲ್ಲ ಎನ್ನುವಂತ ರೀತಿಯಲ್ಲಿ ಪಂದ್ಯಾಟದ ಆಯೋಜನೆ ಆಗಿದೆ. ಇದೇ ರೀತಿ ಮುಂದಿನ ಹಂತದಲ್ಲೂ ಕೂಡ ತಮ್ಮ ಆಯೋಜನೆ ಮುಂದುವರಿಯಲಿ ಎನ್ನುವಂತ ಹಾರೈಕೆಯಾಗಿ ಮಾತಿಗಾಗಿ ಅವಕಾಶವನ್ನ ಕೊಟ್ಟಂತ ನಿಮ್ಗೆಲ್ಲ ಧನ್ಯವಾದವನ್ನು ಅರ್ಪಿಸ್ತಾ ಮಾತನ್ನ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸೊಲ್ಮಿಲೋ ನಿತೀಶರೇ. ಬಹಳ ಅದ್ಭುತವಾದ ಮಾತು ಇದು. ಬಹಳ ಸುಂದರವಾದಂತಹ ಒಂದು ಧ್ವನಿಯ ಮೂಲಕ ಇಡೀ ನಮ್ಮ ಕರ್ನಾಟಕದ ಮನೆ ಮನೆಯಲ್ಲೂ ಮನೆ ಮಾತಾಗಿರುವ ಚರಿತ್ರೆ ಅನ್ನುವ ಚಾನಲ್ನ ಮಾಲಕರು ಧನ್ಯವಾದಗಳು. ನೀವು ಯೂಟ್ಯೂಬ್ನಲ್ಲಿ ಚರಿತ್ರೆ ಅನ್ನುವ ಚಾನಲ್ನ ಹೆಕ್ಕಿ ತೆಗೆದು ಅದರಲ್ಲಿ ವೀಕ್ಷಿಸಿ ಒಂದಷ್ಟು ಮಾತುಗಳು ವಿಚಾರಗಳು ಅವರ ಹಂಚಿಕೊಂಡದಿದೆ. ಧನ್ಯವಾದಗಳು ನಿತೀಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ಮತ್ತೆ ವೀಕ್ಷಕ ವಿವರಣೆಗೆ ಮಾತನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಲ್ ಸುತ್ತ ಬರುತ್ತಂದು ಹೊಡೆತ ಕೊನೆ ಹಂತದಲ್ಲಿ ಒಂದೊಡ್ಡ ಪೂರೈಕೆಯನ್ನು ಮಾಡಿದ ಸಂಧ್ಯಾ ಸ್ಟ್ರೈಕ್ ರೊಟೇಟ್ ಮಾಡಿ ಕೊಡ್ತಾ ಇದ್ದಾರೆ. ಸೌಮ್ಯ ಅದೇ ರೀತಿ ಒಂದು ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ಇರುವಂತದ್ದು ಬ್ರಾಂಚ್ ಚೇಸಿಂಗ್ ಟಾರ್ಗೆಟ್, ಅದು ಸೆಂಚುರಿ ಟಾರ್ಗೆಟ್ ಕೊಟ್ಟಿದ್ದಾರೆ. ತಂಡದ ಮೊತ್ತ 34ಕ್ಕೆ ತಲುಪ್ತಾ ಇದೆ. 66 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 10 ಎಸೆತ 66 ಓಟಗಳು. ಉತ್ತಮ ರೀತಿಯ ಹೊಡೆತ ಸಿಲಿಮಿಡಾನಿ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಾಲ್ ಸುತ್ತ ಬರ್ತದೆ, ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತ ಕ್ವಿನ್ಸ್ 11 ಕ್ವೇಟ್ಯೆ ರಾಯಲ್ ಸ್ಟಾರ್ಸ್ ಬ್ಯಾಂಗ್ಳೂರ್ ಈ ಪಂದ್ಯದಲ್ಲಿ ಈಗ ನಿರಾಶಾರಂಭವನ್ನು ಕೊಡ್ತಾ ಇದೆ. ಒಂದು ಹಂತದಲ್ಲಿ ಮೊದಲ ಚೆಂಡ ಸೌಮ್ಯ 6 ರನ್ ದಾಖಲಿಸಿದ್ರು. ಉತ್ತಮ ರೀತಿಯೊಂದು ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 5ನೇ ಓವರ್ ಇದು. ಚೇಸಿಂಗ್ ಟಾರ್ಗೆಟ್ ಇದು, ಬಿಗ್ ಚೇಸಿಂಗ್ ಟಾರ್ಗೆಟ್ ಇದು. ಆ ನಿಟ್ಟಲ್ಲಿ ಮಿಡ್ ವಿಕೆಟ್ ಭಾಗದಲ್ಲಿ ಬಾಲ್ ಸುತ್ತ ಬರುತ್ತದೆ, ಹೊಡೆತ ಸೌಮ್ಯ ದಾಟಿದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ಇದು. ಬಿಲಾಸ್ ಸೋಫೆ ಈ ಹದ ಲಾಂಗ್ ಲೆಗ್ ಅಲ್ಲಿ ಬಾಲ್ಸು ಉತ್ತಮ ರೀತಿಯಾದ ಹೊಡೆತ ಕೊನೆ ಹಂತದಲ್ಲಿ ಕ್ಯಾಚ್ ಪಡೆದ ಅವಕಾಶ. ಜಯಕ್ಕಾಗಿ ಬರಬೇಕಾಗಿದೆ ರಾಯಲ್ ಸ್ಟಾರ್ಸ್ ಬೆಂಗಳೂರಿನ ತಂಡಕ್ಕೆ. ಇದಾದ ನಂತರ ತಂಡಗಳ ಹಣಾಹಣಿ. ಕೊಲ್ಲಿ ರಾಷ್ಟ್ರದ ಮತ್ತೊಂದು ಬಲಿಷ್ಠ ತಂಡವಾಗಿ ಬರ್ತಾ ಇರುವ ದುಬೈ ವಾರಿಯರ್ಸ್
ಯುವ ವಾಹಿನಿ ಕೊಲ್ಲಿಯವನ್ನು ಎದುರಿಸ್ತಾ ಇದೆ. ಆ ನಿಟ್ಟಲ್ಲಿ ಕೊನೆಯ 6 ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಓವರ್ಗಾಗಿ ಡಾಕ್ಟರ್ PK ಕಿರಣ್ ಕುಮಾರ್ ಬೌಲಿಂಗ್ ಎಂಡ್ ಅನ್ನು ಬಳಸ್ತಾ ಇದ್ದಾರೆ. 6 ಚೆಂಡುಗಳು ಮಾತ್ರ ಬಾಕಿ ಇದೆ. 58 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಜಯವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಕ್ವೀನ್ಸ್ 11 ಕುವೈಟ್ ಎ ತಂಡಕ್ಕೆ ಬರ್ತಾ ಇದೆ. ಸುತ್ತ ಮರಿಸಿದ ಹೊಡೆತ ಸಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಹೋಗ್ತಾ ಇದೆ. ಬೌಲರ್ ಕುವೈಟ್ನ ಪರವಾಗಿ ಅಂತಿಮ ಓವರ್ ಇದು. ಈತ ಸಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡ್ ಸಮಯದ ಅತ್ಯುತ್ತಮ ಆಟವನ್ನು ಆಡಿದ್ರು ಕೂಡ ಅಂಗಡೋಲ ಭಾಗದಲ್ಲಿ ಹೊಸ ಆಟಗಾರ್ತಿ ಬರ್ತಾ ಇದ್ದಾರೆ. ಗುಂಜನ್ ಈ ಬಾರಿ ಎಸೆದಿರುವಂತ ಚೆಂಡು ಡೀಪ್ ಸ್ಕಾರ್ ಲಾಗಲ್ಲಿ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತ ಕುವೈಟ್ ಕ್ಷೇತ್ರ ರಕ್ಷಕಿ ಕ್ವೀನ್ಸ್ 11 ಕುವೈಟ್ ಎ ಮತ್ತು ಬ್ಯಾಂಗ್ಳೂರಿನ ರಾಯಲ್ ಸ್ಟಾರ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಸಂಧ್ಯಾ ಓಟವನ್ನು ದಾಖಲಿಸ್ತಾ ಇಲ್ಲ. ಒಂದೊಂದು ಔಟ್ಗಾಗಿ ಅಪೀಲ್ ಕೂಡ ಮಾಡಿದ್ರು. ನಾಟ್ ಔಟಿನ ತೀರ್ಪು ಬರ್ತಾ ಇದೆ. ಈ ಓವರ್ನ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮುಂದಿನ ಪಂದ್ಯ ದುಬೈ ವಾರಿಯರ್ಸ್ ಯುವ ವಾಹಿನಿ ಕೊಲ್ಲಿಯವನ್ನು ಎದುರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ನಡೀತಾ ಇದೆ. ರಾಜೀವ್ ಗಾಂಧಿ ಸ್ಟೇಡಿಯಂ ಇದು. ಹೆಜಮಾಡಿಯ ಬಸ್ತಿ ಪಡ್ಪು ಹೊಸ ದಾಖಲೆ, ಹೊಸ ಇತಿಹಾಸವನ್ನು ಬರೀತಾ ಇರುವಂತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಗಿರುವಂತ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆಯ ಘಟಕ ಸೆಂಬಿಟ್ಟಾಡಿದ್ರು.